ಇವತ್ತು ದೇಶಗಳು ಮುಂದೆ ಬರಬೇಕಾದ್ರೆ ಇನೋವೇಷನ್ಗೆ ನಾವು ಬಹಳ ಮಹತ್ವ ಕೊಡ್ಬೇಕಾಗತ್ತೆ. ಸರ್ಕಾರ ಇನೋವೇಷನ್ ಎಷ್ಟು ಮಹತ್ವ ಕೊಡ್ತದ ಅಷ್ಟು ಬೇಗ ನಮ್ಮ ದೇಶ ಅಭಿವೃದ್ಧಿ ಹೊಂದದ. ಈ ದೇಶ ಒಳಗೆ ನಮ್ಮ ಈ ಒಂದು ಇನೋವೇಷನ್ ಬಗ್ಗೆ ಏನು ಫೌಂಡೇಶನ್ ಮಾಡಿ ಒಂದು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಸರ್ಕಾರ ಇಂಥವ್ರು ಗುರುತಿಸಿ ಇವರಿಗೆ ಒಂದು ಆರ್ಥಿಕ ಇದನ್ನು ಕೊಟ್ಟು ಇನ್ನೂ ಹೆಚ್ಚಿನ ಒಂದು ಸಂಶೋಧಕರಿಗೆ ಒಂದು ಒಳ್ಳೆ ಅವಕಾಶ ನೀಡಿ ಅಂತೇಳಿ ನಾನು ಹೇಳ್ತೀನಿ. ಇವತ್ತು ನಮ್ಮ ಭಾರತ ದೇಶದ ಯುವಕರು ವರ್ಷ ಕೋಟಿಗಟ್ಟಲೆ ಕಲಿತು ಹೊರಗೆ ಬರ್ತಾ ಇದ್ದಾರೆ. ಆದ್ರೆ ಕೋಟಿಗಟ್ಟಲೆ ಮಾಡೋ ಕೆಲಸ ಒಂದು ಮಷೀನ್ ಮಾಡಾಕತ್ತೈತಿ. ಇನ್ನು ಮುಂದೆ ಇವ್ರ ಕೆಲಸ ಏನು ಹುಡುಕ್ಬೇಕು? ಅದಕ್ಕೆ ನಾನು ಕಲಿತವರು ಕೃಷಿ ಕಡೆ ಮುಖ ಮಾಡಿದ್ದೇನೆ. ಇವತ್ತು ಎಕರೆ ಒಳಗೆ 1000 ಗಟ್ಟಲೆ ನಾವು ಉತ್ಪನ್ನ ತೆಗಿಬಹುದು. ಅದಕ್ಕೆ ಕಲಿತವರು ಕೃಷಿ ಕಡೆ ಮುಖ ಮಾಡ್ರಿ. ಕೃಷಿ ಅಭಿವೃದ್ಧಿ ಆದ್ರೆ ದೇಶ ಅಭಿವೃದ್ಧಿ ಆಗ್ತದೆ. ನಿಮ್ಮ ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಕೃಷಿ ಒಳಗೈತಿ. ಈ ಎಸಿ ನಮ್ಮನ್ನ ಕುತ್ಕೊಂಡು ನೀವು ಲಕ್ಷಗಳು ಪಗಾರ ತಗೊಂಡ್ರೆ ಖುಷಿ ಇಲ್ಲ. ಅದಕ್ಕೆ ನೀವು ಭೂಮಿಗೆ ಕೂಡ ಆಡ್ರಿ. ಭೂಮಿ ಅದು ಹೇಳ್ತಾರಲ್ಲ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಅಂತ. ಎಂತ ದೊಡ್ಡ ರಾಜ ಇದ್ರು ಆ ಒಂದು ರೈತರ ಮುಂದೆ ಅಲ್ಲ ಅಂತೇಳಿ ನನ್ನ ಅನಿಸಿಕೆ.